ನುಂಗಿಬಿಟ್ಟು ನುಂಗಿಬಿಟ್ಟು ಹುಡುಗಿರ್ಲೆ ಆಂಟಿರ ಅಂತಿಲ್ಲ ಹುಡುಗಿರ್ರೆ ಆಂಟಿರ ಅಂತಿಲ್ಲ ಹುಡುಗಿರ್ರೆ ಅಪ್ಪ ಏ ನಮ್ಗೆ ಯಾವ ಆಂಟಿ ಏ ಇದು ಸುಮ್ನಾರವ್ವ ಏ ಇದು ಸುಮ್ನಾರವ್ವ ಯಾರಿಗೂ ಇರಲ್ಲ ಅಂತ ಹೇಳಲ್ಲ ಎಲ್ಲ ಇರ್ತೈತೆ ಯಾರು ಹೇಳಲ್ಲ ಯಾರಿಗೂ ಇರಲ್ಲ ಅಂತ ಹೇಳಲ್ಲ ಎಲ್ಲ ಇರ್ತೈತೆ ಯಾರು ಹೇಳಲ್ಲ ನೀವೇನ್ ಹೇಳ್ತೀರಾ? ನಾವೇನ್ ಹೇಳಲ್ಲಪ್ಪ ನಿಮ್ ಲೈಫ್ ಮದ್ವೆ ಆದ್ಮೇಲೆ ಚೆನ್ನಾಗಿದ್ಯಾ ಆಗೋದಕ್ಕೆ ಮುಂಚೆ ಚೆನ್ನಾಗಿದ್ಯಾ? ಮದುವೆ ಆದ್ಮೇಲೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿದ್ದೆ ಮದುವೆ ಆದ್ಮೇಲೆ ಸ್ವಲ್ಪ ಎಂಜಾಯ್ ಕಮ್ಮಿ ಆಗುತ್ತೆ ಅಷ್ಟೇ. ಅಷ್ಟೇ ಅಂದ್ರೆ ನಿಮ್ಗೆ ಟೋಟಲ್ ಆಗಿ ಯಾವಾಗ ಲೈಫ್ ಚೆನ್ನಾಗಿದೆ? ಮದುವೆ ಆದ್ಮೇಲೆ ಚೆನ್ನಾಗೈತೆ. ಮದ್ವೆ ಆದ್ಮೇಲೆ ಚೆನ್ನಾಗಿದೆ. ಕೆಲವೊಬ್ರು ಹೇಳ್ತಾರೆ ಮದ್ವೆ ಆಗೋದಕ್ಕೆ ಮುಂಚೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಂತವ್ರಿಗೆ ನೀವೇನ್ ಹೇಳ್ತೀರಾ? ಅಂತವ್ರಿಗೆ ಏನ್ ಮಾಡಕ್ ಅವ್ರು ಜಾಸ್ತಿ ಕಷ್ಟ ಬಂದಿರೋದು ಅಂತವ್ರು ಹಂಗ ಹೇಳ್ತಾರೆ ಅಷ್ಟೇ. ಜಾಸ್ತಿ ಕಷ್ಟ ಬಂದ್ರೆ ಹಂಗ ಹೇಳ್ತಾ ಇಲ್ಲ. ಸುಖ ಇದ್ರೆ ಮಾತ್ರ ಕೇಳಲ್ಲ. ಕಷ್ಟ ಇದು ಮದುವೆ ಆಗಿರೋ ಚೆನ್ನಾಗೈತೆ ಅಂತಾರೆ. ಕಷ್ಟ ಬಂದ್ರೆ ಮಾತ್ರ ತಾನೆ ಹಂಗ ಹೇಳೋದು. ನೀವೇನ್ ಹೇಳ್ತೀರಾ? ನಾವೇನ್ ಹೇಳಲ್ಲಪ್ಪ ನಾವ್ ಹಂಗೇನ್ ಹೇಳಲ್ಲ ಸುಳ್ಳು ಹೇಳ್ಬಾರ್ದು. ಈ ಕಡೆ ಬನ್ನಿ. ನಾವು ಮದುವೆ ಆದ್ಮೇಲೆ ಸುಳ್ಳು ಎಲ್ಲ ಇದೆ. ನಾವು ಇದೀನಪ್ಪ ಮದುವೆ ಆದ್ಮೇಲೆ ಹ್ಯಾಪಿನಾಗೆ ಇರೋದು ನಾವು. ಚೆನ್ನಾಗಿ ಇಕ್ಕಿರ್ತಾರೆ ಮದುವೆ ಆದ್ಮೇಲೆ. ಮುಂಚೆ ನಾವು ಚೆನ್ನಾಗಿರ್ತೀವಿ. ಮದುವೆ ಆದ್ಮೇಲೆ ಸ್ವಲ್ಪ ಅದು ಮಾಡಬೇಡ ಇದು ಮಾಡಬೇಡ ಅಂತ ಒತ್ತಾಯ ಮಾಡಿರ್ತಾರೆ ಅಷ್ಟೇ. ಅವ್ರು ಅಷ್ಟೇ ನಮ್ದು ಅಷ್ಟವ. ಮದುವೆ ಆದ್ಮೇಲೆ ನಮ್ದೇ ಆತರ ಒತ್ತಾಯ ಇಲ್ಲ. ಇದು ಮಾಡಬೇಡ ಅದು ಮಾಡಬೇಡ ಅನ್ನೋದು ಏನು ಇಲ್ಲ. ಅದಲ್ಲ ನಮ್ಮ ಎಂಜಾಯ್ ನಾವು ಇರಾಗಂಡ ಜೀವನ ಎಲ್ಲ ಎಂಜಾಯ್ ಮಾಡ್ಬೇಕು. ಹೋದ್ಮೇಲೆ ಎಲ್ಲ ಖಾಲಿ ಅಲ್ಲ. ನಿಮ್ ಲೈಫ್ ಅಲ್ಲಿ ನಿಮ್ಗೋಸ್ಕರ ಅಂದ್ರೆ ಮದ್ವೆ ಆಗೋದಕ್ ಮುಂಚೆ ನಿಮ್ಗೋಸ್ಕರ ಇರೋ ಆಂಟಿಗೆಲ್ಲ ಯಾರಾದ್ರೂ ಇದ್ದೀರಾ? ಮದುವೆ ಆದ್ಮೇಲೆ ಯಾವ ಆಂಟಿಗಳಿಲ್ಲ ಗುರು. ಮದುವೆಗೆ ಮುಂಚೆ ಕೇಳ್ತಾ ಇದ್ರ? ಮದುವೆಗೆ ಮುಂಚೆ ನಮ್ಗೆ ಜ್ಞಾನ ಇಲ್ಲ. ಎಷ್ಟು ಜನ ಅವ್ರ ಅಂತ ಕೇಳ್ಬೇಕು ಜ್ಞಾನ. ಇದ್ರೇನೆ ಹೇಳ್ತೀರಾ? ಅಲ್ಲಲ್ಲ ಇರ್ತವೆ ಇರಲ್ಲ ಯಾರಿಗ್ ಗೊತ್ತು ಗುರು. ಅದು ಹೇಳಕ್ಕಾಗತ್ತಾ? ಮದುವೆ ಆದ್ಮೇಲೆ ಕೇಳೋ ಪ್ರಶ್ನೆನೇ ಅಲ್ಲ ಅದು. ಮದುವೆಗೆ ಮುಂಚೆ ಮಾಡಿರ್ತಾರ ಇಲ್ಲ ಗೊತ್ತ. ವರ್ಷನೇ ಕೊಟ್ಟಿರೋದು ಅವ್ರು. ನಾವು ಅದು ಹೇಳಕ್ಕಾಗ ಅದಾಗಲ್ಲ. ಏನಂತ ಏ ಇಲ್ಲಪ್ಪ ಏ ನಮ್ಗೆ ಯಾವ ಆಂಟಿ ಏ ಇದು ಸುಮ್ನಾರವ್ವ ಏ ಇದು ಸುಮ್ನಾರವ್ವ ಮದುವೆಗೆ ಮುಂಚೆ ಒಂದ್ ಜಾಲಿ, ಮದುವೆ ಆದ್ಮೇಲೆ ಜಾಲಿ ಇರುತ್ತೆ. ಏ ಯಾರಿಲ್ಲಪ್ಪ ನಮ್ಗ. ಯಾರಿಗೂ ಇರಲ್ಲ ಅಂತ ಹೇಳಲ್ಲ ಎಲ್ಲ ಇರ್ತೈತೆ ಯಾರು ಹೇಳಲ್ಲ. ಯಾರಿಗೂ ಇರಲ್ಲ ಅಂತ ಹೇಳಲ್ಲ ಎಲ್ಲ ಇರ್ತೈತೆ ಯಾರು ಹೇಳಲ್ಲ. ಹೇಳಿದ್ರೆ ಹೆಂಗಿರ್ತೈತೆ ಮನೆಗೆ ಆಗ್ಬಿಟ್ಟು ಹಾಕ್ತಾರೆ. ಒಂದು ಜಿಗ್ಜಾಕ್ ನೋಡಿ ಇವ್ರು ಮದುವೆ ಆದ್ಮೇಲೆ ಹೇಳ್ತಾರೆ, ಮದುವೆ ಆದ ಮುಂಚೆನೂ ಹೇಳ್ತಾರೆ ಎಲ್ಲಾದ್ರೂ. ಹೇಳಲ್ಲ 2023 ನಲ್ಲಿ ಹೋದ ವರ್ಷ ನೀವು ಈ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ರ ಬಟ್ ಆಗಿಲ್ಲ. ಅದು ಏನು? ಕಷ್ಟ ಬಂದ್ಬಿಡ್ತು. ದುಡ್ಡೇ ವೇಸ್ಟ್ ಆಗಾಯ್ತು. ಇಕ್ಕಿದ್ದ ದುಡ್ಡೆಲ್ಲ 2023 ಇಕ್ಕಿದ ದುಡ್ಡು ಏನೋ ಪ್ಲಾನ್ 24 ಏನೋ ತೆಗಿಯೋಣ ಇಕ್ಕಿದ್ದೆ. ಅದು 23 ಎಂಡ್ಗೆ ಲಾಸ್ ಆಗೈತೆ. ಜನವರಿ 24 ಬಂತ ನೋಡು, ಅದಕ್ಕೆ ಲಾಸ್ ಆಗೈತೆ. 23ಗೆ ಕಳ್ದಾಯ್ತು. ನಾನು 24 25 ಒಳಗಡೆ ಏನೋ ಪ್ಲಾನ್ ಈಗಿದ್ದೀನಿ ಮಾಡ್ತಾ ಇದ್ದೇನೆ. ಅದೇ ಇಲ್ಲಿ ಹೇಳೋದು ಎಲ್ಲಾರ್ಗು ದುಡ್ಡೇ ತಾನೇ ಬೇಕು. ದುಡ್ಡೇ ಪ್ರಾಬ್ಲಮ್. ಅದೇ ಅಜನ್ ಬಾಸ್ ಹೇಳ್ದಂಗೆ ನೆಕ್ಸ್ಟ್ 24 ಇವಾಗ 2ನೇ ತಿಂಗಳು ಕಾಲಿಟ್ಟಿದೀವಿ. ಆಮೇಲೆ ನೋಡೋಣ ಮುಂದಕ್ಕೆ ಇಂಪ್ರೂವ್ ಆಗ್ತೀವ ಇಲ್ಲ ಹಿಂಗೆ ಇರ್ತೀವ, 23 ಹಂಗೆ ಇರ್ತೀವ ಇಲ್ಲ ಮುಂದೆ ಬೆಳವಣಿಗೆ ಆಗ್ತೀವ. ಏನಾದ್ರು ಮಾಡೋದು ಹೋಗ್ತಾ ಇರ್ತೈತೆ, ನಾವು ಹೋಗ್ಬೇಕು, ಮಾಡ್ಲೇಬೇಕು. ಚೇಂಜ್ ಆಗೋದಷ್ಟು ಆದಷ್ಟು ನಾವು ಆಗ್ಬೇಕು, ಇಂಪ್ರೂವ್ ಆಗ್ಬೇಕು. ಏನಂದ್ರೆ ಒಂದ್ ಸ್ವಲ್ಪ ಇದು ಮಾಡ್ಬೇಕಷ್ಟೇ. ನಾವು ನಮ್ಮ ಹೃದಯನ ಎಲ್ಲಿಟ್ಕೊಂಡು ಮನ್ಸಿಟ್ಕೊಂಡು ಮಾಡಿದ್ರೆ ಹಾಗೆ ಆಗ್ತೈತೆ. ಕಾಟಾಚಾರವಾಗಿ ನಾವು ಮಾಡಿದ್ರೆ ಅದು ಮಾಡಕ್ಕಾಗಲ್ಲ. ಕರೆಕ್ಟ್. ಏನಿದ್ರೇನು ಮನ್ಸಿಟ್ ಮಾಡ್ಬೇಕು. ಮನ್ಸಿಟ್ ಮಾಡಿದ್ರೆ ಅದು ಹಾಗೆ ಆಗ್ತೈತೆ. ನಾವೇನೋ ಒಂಥರ ಕಾಟಾಚಾರ ಬಿಡು ಮಾಡೋಣ ಅಂದ್ಬಿಟ್ಟು ಅದು ಮಾಡಕ್ಕಾಗಲ್ಲ. ಓಕೆ. ನಿಮ್ಗೆ ಮದ್ವೆ ಆಗಿಲ್ಲ ಅನ್ಕೊಡೆ. ಮದ್ವೆ ಆಗೋದಕ್ ಮುಂಚೆ ಬಂದು ಒಂದು ಆಂಟಿ ಒಂದು ಹುಡುಗಿ ಬಂದು ಪ್ರಪೋಸ್ ಮಾಡಿದ್ರೆ ಯಾರು ಲವ್ ಆಕ್ಸೆಪ್ಟ್ ಮಾಡ್ತೀರಾ? ಹುಡುಗಿರ್ಲೆ ಆಂಟಿರ ಅಂತಿಲ್ಲ ಹುಡುಗಿರ್ರೆ ಆಂಟಿರ ಅಂತಿಲ್ಲ ಹುಡುಗಿರ್ರೆ ಮದುವೆಗೆ ಮುಂಚೆ ಮಾತು ಕೇಳ್ತಾ ಇರೋದು. ಮದ್ವೆ ಆಗೋದಕ್ ಮುಂಚೆ ಇದಲ್ಲ, ಮದ್ವೆ ಆದ್ಮೇಲೆ ಬಿಟ್ಬಿಡ್ರಿ. ಹುಡುಗಿ
ಹುಡುಗಿನೇ ನಾವು ಪ್ರಪೋಸ್ ಮಾಡೋದು. ಅಂದ್ರೆ ನೀವ್ ಹೇಳಿರೋ ಪ್ರಕಾರ ಹುಡುಗಿ ಅಂತ ಹೇಳಕ್ಕಾಗಲ್ಲ, ಆದ್ರೆ ಆತರ ಇದು ವಿಡಿಯೋ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ. ಯಾಕಂತ ಹೇಳಿದ್ರೆ ಯಾಕಂದ್ರೆ ನಮ್ಗೆ ಅದ್ರ ಅನುಭವ ಇರಲ್ಲ. ಅವಾಗ ಏನೋ ಒಂಥರ ಹುಚ್ಚಿರುತ್ತೆ, ಅದ್ರದ್ದೇ ಹುಚ್ಚಿರುತ್ತೆ, ಸರಿನಾ? ಹೇಳಕ್ಕಾಗಲ್ಲ, ಅದು ಆಗ್ಬೋದು ಅದು ಆಗ್ಬೋದು. 50-50 ಹೇಳಿದ್ರೆ ನಿಜ ಹೇಳಿದ್ರೆ ಏನಾದ್ರೂ ಆಗ್ಬೋದು. ಕೆಲ್ಸ ಬರೋದೇ ಅದು, ಇರೋದನ್ನ ಹೇಳಿರೋದು ಅನುಭವ ಅದು. ಅದು ಬಂದ್ರೆ ಇದು ಬಂದು ಹೆಂಗಿರುತ್ತೆ ಅವ್ರು ಹೆಂಗಿರುತ್ತೆ ತಿನ್ನೋಣ ಅನ್ನೋದು. ನುಂಗಿಬಿಟ್ಟ ಕನ್ನಡ ಚಾನಲ್ ಅನ್ನು ಸರ್ಪ್ರೈಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.